ಓಂ ನಮಃ ಶಿವಾಯ. ಏನಂದರೆ ನೆನ್ನೆ ಹೇಳಿದ್ನಲ್ವ, ನಾನು ಬ್ಯೂಟಿಫುಲ್ಗೆ ಹೇಳಿದ್ದೀನಿ. ಐ ಕ್ಯಾನ್ ಬಾರ್ನ್ ವಿತ್ ಬ್ಯೂಟಿಫುಲ್, ಐ ಕ್ಯಾನ್ ಸಿ ಇನ್ ಕಲರ್ಫುಲ್, ಐ ವಿಲ್ ಡೈವ್ ಇನ್ ವಂಡರ್ಫುಲ್. ಓಕೆನಾ? ಇದೇ ಥರ ನಿಮಗೆ ನಾನು ಬ್ಯೂಟಿಫುಲ್ ಹೇಳಿದ್ದೆ. ಬ್ಯೂಟಿಫುಲ್ಗೆ ಹೇಳಿದಾದ್ಮೇಲೆ ನನಗೆ ನೆಕ್ಸ್ಟ್ ಬರೋದೇ ಕಲರ್ಫುಲ್. ಐ ಕ್ಯಾನ್ ಸಿ ದ ಕಲರ್ಫುಲ್. ಓಕೆನಾ? ನನ್ನ ವೇ ಆಫ್ ವ್ಯೂ ಇಂದ ನಾನು ಹೇಳ್ತಾ ಇರೋದು. ನನ್ನ ವೇ ಆಫ್ ವ್ಯೂ ಇಂದ ಹೇಳ್ತಾ ಇರೋದು ಕಲರ್ಫುಲ್ ಅಂದರೆ, ಇವಾಗ ನಾನು ಹುಟ್ಟಿದ್ದೀನಿ. ನಾನು ಎಲ್ಲ ಜೀವ ಇರೋ ಜೀವಿಗಳೆಲ್ಲ ಹುಟ್ಟಿದ್ದಾವೆ ಅಂದ್ಕೊಳ್ಳಿ. ನನಗೆ ಹುಟ್ಟಿದ ತಕ್ಷಣ ನಮ್ಮ ಅಪ್ಪ ನಮ್ಮ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆನಾ? ಅವರೇ ಪರಿಚಯ ಮಾಡ್ಕೊಂಡಿದ್ದು ಅಂದರೆ, ನಿಮ್ಗೆ ಗೊತ್ತಾ ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಅಂತ? ನನ್ನ ಪ್ರಕಾರ ನನಗೆ ನಮ್ಮಪ್ಪ ನಮ್ಮಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಫ್ಯಾಕ್ಟ್ ಹೇಳ್ತಾ ಇರೋದು. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಾ ಇರೋದು. ಇರ್ಬೋದು ಅಪ್ಪ ಅಮ್ಮ ಇದ್ದಾರೆ, ಆಯಿತಾ? ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಕಲರ್ಫುಲ್ಲಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಹುಟ್ಟಿದೆ, ಒಂದು ಮಗು ಹುಟ್ಟಿದ್ಮೇಲೆ ನಮಗೆ ಗೊತ್ತಾಗುತ್ತಾ ಇವರೇ ಅಪ್ಪ ಇವರೇ ಅಮ್ಮ ಅಂತ ಒಂದು ಫೀಲ್ ಇರುತ್ತೆ, ಒಂದು ಅಟ್ರಾಕ್ಷನ್ ಇರುತ್ತೆ. ಅಂದರೆ ತಾಯಿ ಮಗು ಅಟ್ರಾಕ್ಷನ್, ತಂದೆ ಮಗು ಅಟ್ರಾಕ್ಷನ್, ಅದು DNA ಇಂದ ಬಂದಿರುತ್ತೆ ಸೈಂಟಿಫಿಕ್ಲಿ. ನಾನು ಹೇಳ್ತಾ ಇರೋದು ನೀ ಯಾರು ಕಡೆಯಿಂದ, ನಮ್ಮ ಒಳಗಡೆಯಿಂದ ಒಂದು ಇರುತ್ತಲ್ವ, ಆ ವೇ ಆಫ್ ವ್ಯೂ ಇಂದ ಹೇಳ್ತಾ ಇರೋದು. ನನಗೆ ಪರಿಚಯನೇ ಅಪ್ಪ ಅನ್ನು ಫಸ್ಟ್ ಟೈಮ್ ಮಗುನೇ ಮಾತು ಕಲಿತಾ ಇರಬೇಕಾದ್ರೆ ಅವರೇ ಮಾತುಗಳು ಹೇಳ್ತಾ ಇರ್ತಾರೆ, ಅವರೇ ಮಾತು ಹೇಳ್ಕೊಡ್ತಾ ಇರ್ತಾರೆ. ಅಪ್ಪ ಅನ್ನು ಅಂತಾರೆ, ಅಮ್ಮ ಅನ್ನು ಅಂತಾರೆ, ಅವರೇ ಪರಿಚಯ ಮಾಡ್ಕೊಳೋದು. ಬೆಳ್ಳು ಕೊಡ್ತಾರೆ ಹಿಡ್ಕೊಳಕ್ಕೆ, ಆಯಿತಾ? ನಾವು ಹಿಡ್ಕೊಂಡ್ರೆ ನನ್ನ ಮೇಲೆ ಪ್ರೀತಿ ಇದೆ, ನಾನು ಬಿಡಲ್ಲ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಓಕೆನಾ? ಈ ಥರ ಎಲ್ಲ ಹೇಳ್ಬೇಕಾದ್ರೆ ನೆಕ್ಸ್ಟ್ ಅಜ್ಜಿ ಬರ್ತಾರೆ, ಮಾವ ಬರ್ತಾರೆ, ಎಲ್ಲರೂ ಬರ್ತಾರೆ, ಮನೇಲಿರೋರೆಲ್ಲ ಬರ್ತಾರೆ. ಓಕೆನಾ? ಬಂದು ಅವರೇ ಪರಿಚಯ ಮಾಡ್ಕೊಂಡು, ನಾನು ಅಜ್ಜಿ, ಇಲ್ಲ ಅಲ್ಲಿರೋರೇ ಯಾರೋ ಇವರು ಅಜ್ಜಿ, ಇವರು ಹಾಯನ್ನು ಅವ್ರು ನಗಿಸ್ತಾರೆ, ಎಳಿಸ್ತಾರೆ. ನಾವು ಒಬ್ಬೊಬ್ರನ್ನ ನೋಡಿದ ತಕ್ಷಣ ಹತ್ಕೊಂಡ್ಬಿಡ್ತೀವಿ. ಚಿಕ್ಕ ಮಕ್ಳು ನೋಡಿದ್ದೀರಲ್ವ, ಒಬ್ರು ಹಸಿ ಮತ್ತು ಹತ್ಕೊಂಡ್ಬಿಡ್ತಾರೆ, ಗಾಬರಿ ಪಡ್ತಾರೆ. ನಮ್ಮನ್ನು ನಾವು ಪರಿಚಯಿಸ್ಕೊಳೋದೇ ಒಂದು ಸ್ನೇಹ. ಓಕೆನಾ? ನಾವು ದೊಡ್ಡವ್ರು ಸ್ಕೂಲ್ಗೆ ಹೋಗ್ತೀರಿ, ಒಂದು 7 ವರ್ಷ ಅಲ್ಲಿರೋರ ಜೊತೆ ಸೇರ್ತೀರಿ, ಒಂದೊಂದೇ ಕಲಿತೀರಿ. ಸ್ನೇಹ ಅನ್ನೋದೇ ಬಣ್ಣ. ಒಂದೊಂದು ಸ್ಟೇಜ್ ಆಫ್ ಒಂದೊಂದು ಹಂತದಲ್ಲಿ ನಾವು ಒಬ್ಬೊಬ್ಬರನ್ನ ನಾವು ಸ್ನೇಹದಲ್ಲಿದ್ದಾಗ ಆ ಸ್ನೇಹ ನಮಗೆ ಒಂದೊಂದು ಬಣ್ಣ ಕಲಿಸುತ್ತೆ. ಓಕೆನಾ? ಇವಾಗ ನಮಗೆ ಅಷ್ಟೇ, ನಾವು ಇಂಥ ಬಣ್ಣನೇ ನಲ್ಲಿರಬೇಕು, ಇಂಥ ಬಣ್ಣ ಅವ್ರವ್ರ ಬಣ್ಣ, ಅದಕ್ಕೆ ನಾವು ಮೇಲೆ ಇನ್ನೊಂದು ಬಣ್ಣ ಹಾಕ್ಕೊತೀರಿ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿರೋ ಬಣ್ಣ ಬಟ್ಟೆಗಳು ಹಾಕ್ಕೊಂಡಿರ್ತೀರಿ, ಬಣ್ಣದ ಮೇಕಪ್ ಹಾಕ್ಕೊಂಡಿರ್ತೀರಿ. ಆಯಿತಾ? ಏನೇ ಒಂದಾಗಲಿ, ನಮಗೆ ಸ್ನೇಹ ಅನ್ನೋದೇ ನಮಗೆ ಬಣ್ಣಗಳು. ಒಂದೊಂದು ಎಲ್ಲ ಸ್ನೇಹನೂ ಬಣ್ಣಗಳು. ಅದಕ್ಕೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳೋದೇನು ಅಂದರೆ, ಸ್ನೇಹ ಅನ್ನೋ ಸಂಬಂಧನ ವ್ಯಭಿಚಾರ ಮಾಡಬಾರ್ದು ಅಂತಾರೆ. ಅಂದರೆ ಸ್ನೇಹ ಏನೇ ಒಂದು ಮನುಷ್ಯ ಆಗಲಿ, ಒಂದು ಜೀವಿಗೆ ಪರಿಚಯ ಆಗಬೇಕಂದ್ರೆ ಸ್ನೇಹನೇ ಬೆಳೆಸಬೇಕು. ಆಸೆ ಪಟ್ಟು ನಾವು ಬಿಟ್ಟರೆ ಅದು ಸ್ನೇಹನೇ ಆಗಲ್ಲ. ಅದಕ್ಕೆ ಹೇಳೋದು, ಸ್ನೇಹ ಅನ್ನೋ ಸಂಬಂಧನ ಯಾವತ್ತೂ ನಾವು ವ್ಯಭಿಚಾರ ಮಾಡಬಾರ್ದು. ಆ ಸ್ನೇಹ ಸಂಬಂಧ ಯಾವ್ಯಾವ ಸಂಬಂಧ ಎಲ್ಲೆಲ್ಲಿ ತಿರುಗುತ್ತಾ ಗೊತ್ತಿಲ್ಲ, ಫಸ್ಟ್ ನಾವು ಸ್ನೇಹನೇ ಮಾಡೋದು. ಅದೇ ಬಣ್ಣ ಅಲ್ವಾ? ಆ ಬಣ್ಣಗಳ ಸ್ನೇಹದಲ್ಲಿ ತಿರುಗಿದಾಗ ಸಂಬಂಧಗಳ ಹುಟ್ಟಿ, ಸಂಬಂಧಗಳಲ್ಲಿರೋ ವ್ಯಾಲ್ಯೂಸ್ ನಮಗೆ ಒಂದು ಇದು ಸಿಗುತ್ತೆ, ಅರ್ಥ ಸಿಗುತ್ತೆ ಸಾಯಬೇಕಾದ್ರೆ. ಆಯಿತಾ? ಅದು ನೆಕ್ಸ್ಟ್ ಬರುತ್ತೆ. ಓಕೆನಾ? ಸ್ನೇಹ ಅನ್ನೋ ಸಂಬಂಧನ ನಾನು ವ್ಯಭಿಚಾರ ಮಾಡೋದು ಇಲ್ಲ. ಓಕೆನಾ? ಫ್ರೆಂಡ್ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್. ನಿಮ್ಗೆ ಹೇಳ್ತಾ ಇಲ್ವಾ, ನಿಮ್ಗೊಂದು ಪ್ರಶ್ನೆ, ಇಡೀ ಪ್ರಪಂಚದಲ್ಲಿ ಯಾವುದು ಒಂದು ಮೋಸ್ಟ್ ವ್ಯಾಲ್ಯೂಯಬಲ್ ರಿಲೇಷನ್ಶಿಪ್ ಅಂದರೆ ಒಂದು ಸಂಬಂಧ, ಇವತ್ತಿಗೂ ಬಿಡ್ಸೋಕ್ಕೆ ಆಗದಿರೋ ಒಂದು ಸಂಬಂಧ, ಅಂದರೆ ಬಿಟ್ಟೇ ಹೋಗ್ದಿರೋ ಒಂದು ಸಂಬಂಧ, ಬರ್ತಾನೇ ಇರುತ್ತೆ ಅನ್ನೋ ಸಂಬಂಧ, ಯಾವತ್ತು ಸಾವೇ ಇಲ್ದಿರೋ ಒಂದು ಸಂಬಂಧ ಅಂದರೆ ಯಾವುದು? ಅಂದರೆ ನನ್ನ ಪ್ರಕಾರ ಸಾವೇ ಇಲ್ದಿರೋ ಸಂಬಂಧ ಅಂದರೆ ಸ್ನೇಹನೇ. ಓಕೆ? ನೀವು ಹೊಸ ಜಾಗಕ್ಕೆ ಹೋಗ್ಬೋದು, ಹೊಸ ಜಾಗಗಳಿಗೆ ಹೋಗ್ಬೋದು, ಹೊಸ ಪ್ರದೇಶಗಳಿಗೆ ಹೋಗ್ಬೋದು, ಹೊಸ ಇದನ್ನ ನೋಡ್ಬೋದು, ಜನಗಳನ್ನ ನೋಡ್ಬೋದು. ಆದರೆ ಅವ್ರನ್ನ ನಾವು ಅಲ್ಲಿ ಪ್ರದೇಶದಲ್ಲಿರೋರನ್ನ ನಾವು ಆ ಪ್ರದೇಶದಲ್ಲಿ ನಾಯಿ ಮರಿ ಕುರಿ ಮೇಕೆ ಹಸು ಎಲ್ಲವನ್ನೂ ನಾವು ಮಾತಾಡಬೇಕಂದ್ರೆ ಸ್ನೇಹನೇ ಬೆಳೆಸಬೇಕು. ಸ್ನೇಹ ಬೆಳೆಸಿದಾಗ ಆ ವೈಬ್ರೇಷನ್ ಅವ್ರಿಗೆ ಅಟ್ಯಾಚ್ ಆಗಿ ನಮ್ಮ ಜೊತೆ ಅವರು ಸ್ನೇಹ ಬೆಳೆಸಿದ್ರೇ ಪರಿಚಯ ಸಂಬಂಧ ಆಗೋದು. ಆ ಸಂಬಂಧನ ಯಾವತ್ತೂ ವ್ಯಭಿಚಾರ ಮಾಡಬೇಕು. ಓಕೆನಾ? ಓಂ ನಮಃ ಶಿವಾಯ. ಇದೇ ಬಣ್ಣಗಳ ಒಂದು ಕತೆ.